ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಅಪ್ರಾಪ್ತ ಮಗನೊಂದಿಗೆ ಸೇರಿ ಸರಗಳವು ಮಾಡ್ತಿದ್ದ ತಾಯಿ ಹಾಗೂ ಪುತ್ರನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಚಿಂತಾಮಣಿ ಮೂಲದ ರೋಜಾ ಆಕೆಯ ಅಪ್ರಾಪ್ತ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಳಗ್ಗೆ ಏರಿಯಾ ರೌಂಡ್ಸ್ ಹಾಕ್ತಿದ್ದ ರೋಜಾ ಒಂಟಿಯಾಗಿ ಬರೋ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ಲು. ಬಳಿಕ ತಾಯಿ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಬೈಕಲ್ಲಿ ಬಂದು ಮಗ ಸರ ಎಗರಿಸ್ತಾ ಇದ್ದ. ಸದ್ಯ ಬಂಧಿತರಿಂದ 5 ಲಕ್ಷ ಮೌಲ್ಯದ 103 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಲೂಲು ಮಾಲ್ನ ಶಾಪ್ನಲ್ಲಿ ಕೊಟ್ಟ ಐಸ್ ಕ್ರೀಂನಲ್ಲಿ ಹುಳ ಪತ್ತೆಯಾಗಿದೆ. ಐಸ್ ಕ್ರೀಂ ತಿನ್ನಲು ಬಂದ ಗ್ರಾಹಕರು ಹುಳ ನೋಡಿ ಗಾಬರಿಯಾಗಿದ್ದಾರೆ. ಲೂಲು ಮಾಲ್ನ ಫಲೂಡಾ ನೇಷನ್ ಶಾಪ್ನ ಐಸ್ ಕ್ರೀಂನಲ್ಲಿ ಹುಳ ಪತ್ತೆ ಆರೋಪ ಕೇಳಿಬಂದಿದ್ದು, ಸದ್ಯ ಹುಳ ಪತ್ತೆಯಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ಲೂಲು ಮಾಲ್ ಸಿಬ್ಬಂದಿ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಸಿಲಿನ ಎಫೆಕ್ಟ್ ನಮಗೆ ಮಾತ್ರವಲ್ಲದೆ ಕೋಳಿ ಮೊಟ್ಟೆಗೂ ತಟ್ಟಿದೆ ಎನ್ನಲಾಗ್ತಿದೆ. ವಾತಾವರಣದ ಉಷ್ಣಾಂಶದಲ್ಲಿ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ನಿರಂತರ ಏರಿಕೆಯಾಗಿದೆ. ಒಂದು ಕೋಳಿ 75 ವಾರದ ಒಳಗೆ 330 ಮೊಟ್ಟೆ ಇಡುತ್ತೆ. ಆದರೆ ಉಷ್ಣಾಂಶ ಏರಿಕೆ ಹಿನ್ನೆಲೆ ಮೊಟ್ಟೆ ಇಡುವುದರಲ್ಲಿ ಇಳಿಕೆಯಾಗಿದೆ. ಆದರೆ ಇದೀಗ ಮಾರಾಟಗಾರರು ಗ್ರಾಹಕರ ಪೂರೈಸಲು ಒದ್ದಾಟ ನಡೆಸ್ತಾ ಇದ್ದಾರೆ. ಇದೀಗ ಹೋಲ್ಸೇಲ್ನಲ್ಲಿ 5.65 ರೂಪಾಯಿ ಒಂದು ಮೊಟ್ಟೆಗೆ ದರ ನಿಗದಿಯಾಗಿದ್ರೆ, ಚಿಲ್ಲರೆ ದರ 6.50 ರೂಪಾಯಿಗೆ ಮಾರಾಟವಾಗ್ತಿದೆ. ಡೆವಿಲ್ ಸಿನಿಮಾ ಶೂಟಿಂಗ್ ವೇಳೆ ನಟ ದರ್ಶನ್ ಕೈಗೆ ಗಾಯವಾಗಿತ್ತು. ಇದೀಗ ದರ್ಶನ್ ಕೈಗೆ ಆಪರೇಷನ್ ಆಗಿದ್ದು, ಚಾಲೆಂಜಿಂಗ್ ಸ್ಟಾರ್ ಆರೋಗ್ಯ ಸುಧಾರಿಸಿದೆ ಎನ್ನಲಾಗ್ತಾ ಇದೆ. ಈ ಮೊದಲು ಅಪಘಾತವಾದಾಗ ದರ್ಶನ್ ಬಲಗೈಗೆ ಶಸ್ತ್ರಚಿಕಿತ್ಸೆ ಆಗಿತ್ತು. ಇದೀಗ ಎಡಗೈಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ದರ್ಶನ್ ಅಭಿಮಾನಿಗಳ ನಿಂದನೆ ಟ್ವೀಟ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲವನ್ನ ತೆಗೆದುಕೊಳ್ಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ, ಲೈಫ್ ಗೋಸ್ ಆನ್, ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಹೇಳುವ ಮೂಲಕ ನಿಂದನಾತ್ಮಕ ಪೋಸ್ಟ್ಗೆ ಉತ್ತರ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.